ನನ್ನ ಭಾರತ ದೇಶದ ಎಲ್ಲ ಬಂಧು ಮಿತ್ರರಿಗೂ 78ನೇ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳೊಂದಿಗೆ ಇಂದಿನ ವಿಡಿಯೋವನ್ನು ಆರಂಭಿಸುತ್ತಿದ್ದೇನೆ. ಆಗಸ್ಟ್ 15 ನಾವು ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಿಸುತ್ತೇವೆ. ಅಂದು ಈ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ ಎಲ್ಲರನ್ನೂ ನೆನಪಿಸುವಂತಹ ದಿನ. ನಿಮಗೆಲ್ಲ ಗೊತ್ತಿರೋ ಹಾಗೆ ಮಹಾತ್ಮ ಗಾಂಧೀಜಿ, ನೆಹರೂಜಿ, ಸುಭಾಷ್ ಚಂದ್ರ ಬೋಸ್, ಭಗತ್ ಸಿಂಗ್ ಇವರೆಲ್ಲರೂ ತಮ್ಮ ಜೀವನವನ್ನು ಹಾಗೂ ಜೀವವನ್ನೇ ಈ ಸ್ವಾತಂತ್ರ್ಯಕ್ಕಾಗಿ ಅರ್ಪಿಸಿದವರು. ಅವರಲ್ಲಿ ನಮ್ಮ ಕರಾವಳಿಯ ಅನೇಕರು, ಕೆಲವರು ತೆರೆಯ ಮರೆಗೆ ಸರಿದಿದ್ದಾರೆ. ಆದರೆ ಹೆಚ್ಚಾಗಿ ನಾವು ನೆನಪಿಸಿಕೊಳ್ಳುವವರು ಕಾರ್ನಾಡ್ ಸದಾಶಿವರಾಯರು ಹಾಗೂ ಅತ್ತಾವರ ಯಲ್ಲಪ್ಪನವರು. ಈ ಕಾರ್ನಾಡ್ ಸದಾಶಿವರಾಯರು ಸ್ವಾತಂತ್ರ್ಯದ ನಂತರವೂ ಹೆಣ್ಣು ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ, ಅವರ ಪೋಷಣೆಗಾಗಿ ಅನೇಕ ಕಾರ್ಯಗಳನ್ನು ಮಾಡಿದವರು. ಇಂದಿಗೂ ನಮ್ಮ ಸರ್ಕಾರ ಅವರನ್ನು ಮರೆತಿಲ್ಲ ಎಂಬುದಕ್ಕೆ ಕರ್ನಾಟಕ ಸರ್ಕಾರದ 6ನೇ ತರಗತಿಯ ಪುಸ್ತಕದಲ್ಲಿ ತುಳುನಾಡಿನಲ್ಲಿ ಯಾರೆಲ್ಲ ಈ ಸ್ವಾತಂತ್ರ್ಯ ಹೋರಾಟಕ್ಕಾಗಿ ಶ್ರಮಿಸಿದ್ದಾರೆ ಅವರ ಎಲ್ಲ ವಿವರಣೆಗಳು ಇವತ್ತಿಗೂ ಇದೆ. ಹಾಗಾಗಿ ಕರ್ನಾಟಕದ ಸರ್ಕಾರದ ಈ ಸೋಷಿಯಲ್ ಸ್ಟಡೀಸ್ ಬುಕ್, ಸಮಾಜ ವಿಜ್ಞಾನ ಬುಕ್, ಅದಕ್ಕೆ ನಾನು ಧನ್ಯವಾದವನ್ನು ಅರ್ಪಿಸುತ್ತಿದ್ದೇನೆ. ಹಾಗಾದರೆ ಇಂದು ಈ ಸಮಯದಲ್ಲಿ ಈ ಸ್ವಾತಂತ್ರ್ಯ ದಿನಾಚರಣೆಯನ್ನು ನಾವು ಹರ್ ಘರ್ ಪರ್ ತಿರಂಗ ಎಂಬ ಒಂದು ಕ್ಯಾಂಪೇನ್ನೊಂದಿಗೆ ಆರಂಭಿಸಿದ್ದೇವೆ. ಅದು ಆಗಸ್ಟ್ 9ನಿಂದ ಆರಂಭವಾಗಿದೆ. ಅಲ್ಲದೆ ಭಾರತ ಮಾತೆಗೆ ಒಂದು ಮರ ಎಂಬ ಒಂದು ಧ್ಯೇಯವನ್ನು ಇಟ್ಟುಕೊಂಡು ಸರ್ಕಾರವು 15 ಲಕ್ಷದಷ್ಟು ಗಿಡ ಮರಗಳನ್ನು ನೆಟ್ಟು ಈ ಪ್ರಕೃತಿಯನ್ನು ರಕ್ಷಿಸುವಂತಹ ಒಂದು ಕೆಲಸವನ್ನು ಮಾಡಿದೆ. ಹಾಗಾಗಿ ಈ ಕರ್ನಾಟಕ ಸರ್ಕಾರ ಅಲ್ಲದೆ ಭಾರತ ಸರ್ಕಾರವು ಈ ಸ್ವಾತಂತ್ರ್ಯ ದಿನಾಚರಣೆಯನ್ನು ಇಂತಹ ಒಂದು ಅಮೋಘ ಕೆಲಸವನ್ನು ಮಾಡುವುದರ ಮೂಲಕ ನಮ್ಮಲ್ಲಿ ದೇಶಭಕ್ತಿ, ಅದರೊಟ್ಟಿಗೆ ಪರಿಸರ ಸಂರಕ್ಷಣೆಯನ್ನು ಹೆಚ್ಚಿಸಿದೆ. ಹಾಗಾದರೆ ಇವತ್ತು ನಾವು ಈ ಸ್ವಾತಂತ್ರ್ಯ ದಿನಾಚರಣೆಯ ಅಂಗವಾಗಿ ಒಂದು ಸ್ವೀಟನ್ನು ಮಾಡೋಣ. ಆ ಸ್ವೀಟ್ ಅಂದರೆ ಸಿಂಪಲ್ ಆದ ಸ್ವೀಟನ್ನು ಮಾಡಿ ಈ ಸ್ವಾತಂತ್ರ್ಯ ದಿನಾಚರಣೆಯನ್ನು ನಾವು ಖುಷಿಯಿಂದ ಸಂಭ್ರಮಿಸೋಣ. ಅಲ್ಲದೆ ಇನ್ನೊಂದು ಮಾತು ಹೇಳಿದರೆ, ಈ ಸ್ವಾತಂತ್ರ್ಯ ದಿನಾಚರಣೆ ಅಂಗವಾಗಿ ನಾವೆಲ್ಲ ನಮ್ಮ ದೇಶಭಕ್ತಿಯನ್ನು ತೋರಿಸುವ ನಿಟ್ಟಿನಲ್ಲಿ ಈ ಪ್ಲಾಸ್ಟಿಕ್ಕಿನ ಬಾವುಟಗಳನ್ನು ದಯವಿಟ್ಟು ಯಾರು ಉಪಯೋಗಿಸಬೇಡಿ. ಅದರ ಬದಲು ಬಟ್ಟೆಯ ಈ ಪತಾಕೆಯನ್ನು ಅಂದರೆ ನಮ್ಮ ಧ್ವಜವನ್ನು ನೀವು ಹಿಡಿದು ನಮ್ಮ ದೇಶಭಕ್ತಿಯನ್ನು ತೋರಿಸಿ, ಅದರೊಟ್ಟಿಗೆ ಪರಿಸರದ ಕಾಳಜಿಯನ್ನು ತೋರಿಸಿ ಎಂದು ಹೇಳುತ್ತಾ ಬನ್ನಿ ಅಡಿಗೆ ಮನೆಗೆ ಹೋಗೋಣ. ಬೇಕಾಗುವ ಸಾಮಗ್ರಿಗಳು ಇಲ್ಲಿ ನೋಡಿ. ಒಂದು 6-7 ಕ್ಯಾಶ್ಯೂ ನಟ್ಸ್, ಗೇರು ಬೀಜ ತೆಗೆದುಕೊಂಡಿದ್ದೇನೆ. ಸ್ವಲ್ಪ ಪಿಸ್ತಾ ತೆಗೆದುಕೊಂಡಿದ್ದೇನೆ ನಾನು. ಅದು ನಿಮಗೆ ಬೇಕಿದ್ದಷ್ಟು. ಒಂದು 3/4 ಬೌಲ್ನಷ್ಟು ಸಕ್ಕರೆ, ಒಂದು 2 ಪ್ಯಾಕೆಟ್, ಇದು 10 ರೂಪಾಯಿಯ ಪ್ಯಾಕೆಟ್ ಹಾಲಿನ ಹುಡಿ ತೆಗೆದುಕೊಂಡಿದ್ದೇನೆ 2 ಪ್ಯಾಕೆಟ್ನಷ್ಟು. ಮತ್ತೆ ಸ್ವಲ್ಪ ಡೆಸಿಕೇಟೆಡ್ ಕೋಕೋನಟ್. ಇದು ನಾನೇನು ಮಾಡಿದ್ದೇನೆ, ನನ್ನ ಹತ್ರ ಇರುವಂತಹ ಕೋಕೋನಟ್ ಅನ್ನೇ ಅದರದ್ದು ಬಿಳಿ ಭಾಗ ಸ್ವಲ್ಪ ಹೆರ್ದುಕೊಂಡು ಅದನ್ನು ಮಿಕ್ಸಿಯಲ್ಲಿ ಹಾಕಿ ಮತ್ತೆ ಸ್ವಲ್ಪ ಡ್ರೈ ಪೌಡರ್ ಮಾಡಿಕೊಂಡಿದ್ದೇನೆ ಕಾವಲಿಯಲ್ಲಿ ಹಾಕಿ. ಸ್ವಲ್ಪ ತುಪ್ಪ, ಒಂದು 4 ಸ್ಪೂನ್ 5 ಸ್ಪೂನ್ನಷ್ಟು ಹಾಲು, ಬಿಸಿ ತಣ್ಣಗಾದ ಹಾಲು, ಮತ್ತೆ ಒಂದು 5-6 ಏಲಕ್ಕಿ. ಸಣ್ಣ ಸಣ್ಣ ಏಲಕ್ಕಿ ಆದರೆ 4-5 ಇರಲಿ, ಅಥವಾ ದೊಡ್ಡ ದೊಡ್ಡ ಏಲಕ್ಕಿ ಇದ್ರೆ ಒಂದು 2-3 ಸಾಕು. ಈಗ ಮೊದಲಿಗೆ ನೋಡಿ, ಈ ಒಂದು ಮಿಕ್ಸಿಯನ್ನು ಇಟ್ಕೊಂಡು ಸಣ್ಣದು, ಇದರಲ್ಲಿ ಈ ಸಕ್ಕರೆಯನ್ನು ಹಾಕೊಳ್ಳೋಣ. ಈ ಸಕ್ಕರೆಗೆ ನಾವು ಒಂದು 3-4ನಷ್ಟು ಏಲಕ್ಕಿಯನ್ನು ಹಾಕೊಳ್ಳೋಣ. ಹಾಗೂ ಈ ಗೇರು ಬೀಜ 5-6 ಅಥವಾ 8 ಆದರೂ ಸಹ ತೊಂದರೆ ಇಲ್ಲ. ಇದು ಹಾಕಿದರೆ ಬಹಳ ರುಚಿಕರವಾಗಿರ್ತದೆ. ಇಷ್ಟನ್ನು ಹಾಕಿ ನಾವೀಗ ಇದನ್ನು ಗ್ರೈಂಡ್ ಮಾಡಿಕೊಳ್ಳೋಣ ವೀಕ್ಷಕರೇ. ನೋಡಿ, ಒಳ್ಳೆ ಪೌಡರ್ ಮಾಡುವ. ಇಲ್ಲಿ ನೋಡಿ, ಇಷ್ಟು ಫೈನ್ ಆದ ಪೌಡರ್ ಆಗಬೇಕು. ನೋಡಿ ಏನು ಘಮ ಘಮ ಬರ್ತಾ ಉಂಟು ನೋಡಿ. ಏಲಕ್ಕಿ ಹಾಗೂ ಸಕ್ಕರೆ ಹಾಗೂ ಕ್ಯಾಶ್ಯೂ ನಟ್ಸ್ ಮಿಕ್ಸ್ ಆಗೋದು. ಈಗ ಇದನ್ನು ಒಂದು ಬೌಲಿಗೆ ಹಾಕೋಣ. ಇದು ಜಟ್ಪಟ್ಟಾಗಿ ಮಾಡುವಂತಹ ಒಂದು ಸ್ವೀಟ್ ವೀಕ್ಷಕರೇ. ನೋಡಿ, ಇದನ್ನು ಇದಕ್ಕೆ ಹಾಕೊಳ್ಳೋಣ.
ಇನ್ನು ಈ ಡೆಸಿಕೇಟೆಡ್ ಕೋಕೋನಟ್ ಒಂದು ಅರ್ಧ ಬೌಲ್ನಷ್ಟು ಸಾಕು ನಮಗೆ. ಇಲ್ಲದಿದ್ದರೆ ನಾನು ನಿಮ್ಗೆ ಹೇಗೆ ಮಾಡ್ಬೇಕು ಹೇಳಿದ್ದೇನಲ್ಲ, ನಿಮ್ಮದು ಡೆಸಿಕೇಟ್ ಕೋಕೋನಟ್ ಇಲ್ಲದಿದ್ದರೆ, ನಾವು ಕರಾವಳಿಯವರ ಹತ್ರ ಹೆಚ್ಚಾಗಿ ನಾವು ಡೆಸಿಕೇಟೆಡ್ ಕೋಕೋನಟ್ ಇಟ್ಟುಕೊಳ್ಳುವುದಿಲ್ಲ. ಸ್ವಲ್ಪ ನೀರು ಆರಿದಂತಹ ತೆಂಗಿನ ಕಾಯನ್ನು ತೆಗೆದುಕೊಂಡು ಅದನ್ನು ಸಣ್ಣ ಸಣ್ಣದಾಗಿ ಕತ್ತರಿಸಿ ಮಿಕ್ಸಿಯಲ್ಲಿ ಹಾಕಿ ಪೌಡರ್ ಮಾಡಿದ್ರೆ ಸಹ ಆಗ್ತದೆ. ಅಥವಾ ಹಸಿ ನಿಮ್ಮದ ತೆಂಗಿನ ತುರಿ ಇದ್ರೆ ಸಹ ಅದನ್ನು ಸ್ವಲ್ಪ ಈ ಇಂತಹ ಒಂದು ಪ್ಯಾನ್ ಅಲ್ಲಿ ಹಾಕಿ ಸ್ವಲ್ಪ ನೀವು ಅದನ್ನು ಬಿಸಿ ಮಾಡಿ ಗ್ರೈಂಡರ್ ಅಲ್ಲಿ ಹಾಕಿ ಪೌಡರ್ ಮಾಡಿದ್ರೆ ಸಹ ನಡೀತದೆ. ಇದು ಜಟ್ಪಟ್, ನಿಮ್ಗೆ ಯಾರಾದ್ರೂ ಒಂದು ಗೆಸ್ಟ್ ಬಂದ್ರೆ ಕೂಡ್ಲೆ ಮಾಡುವಂತಹದ್ದು. ಸೊ ನೋಡಿ, ಇಷ್ಟ ಆದ್ಮೇಲೆ ಇನ್ನು ಈ ಹಾಲಿನ ಹುಡಿ ನೀವು ಯೂಸ್ ಮಾಡುವರಲ್ಲದೆ ಇಂಥ ಪ್ಯಾಕೆಟ್ ಅಂತಂದ್ರೆ, ನಾನು ಹೆಚ್ಚಾಗಿ ಹಾಲನ್ನೇ ಯೂಸ್ ಮಾಡುವುದಿಲ್ಲ, ಹಾಲಿನ ಹುಡಿ ಯೂಸ್ ಮಾಡುದಿಲ್ಲ. ಹಾಗಾಗಿ ಸ್ವಲ್ಪ ಇಂತಹ ಪ್ಯಾಕೆಟ್ಗಳನ್ನು 4-5 ಪ್ಯಾಕೆಟ್ಗಳನ್ನು ತಂದಿಟ್ಟುಕೊಳ್ತೇನೆ. ನೋಡಿ, ಒಂದು ಪ್ಯಾಕೆಟ್ ಮತ್ತು ಇನ್ನೊಂದು ಪ್ಯಾಕೆಟ್ ಅನ್ನು ಹಾಕೊಳ್ಳೋಣ. ಇದು ಈಸಿ. ಈ ಸರಿಯ ನೀವು ಸ್ವಾತಂತ್ರ್ಯ ದಿನಾಚರಣೆಯನ್ನು ಇಂತಹ ಸ್ವೀಟನ್ನು ಮಾಡಿಕೊಂಡು ಕ್ವಿಕ್ ಆಗಿ ನೀವು ಮಾಡಿಕೊಳ್ಬಹುದು. ಬಹಳ ರುಚಿಕರವಾಗಿರ್ತದೆ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ. ಇದಕ್ಕೆ ಬೇಕಿದ್ರೆ ಒಂದು ಪಿಂಚ್ ಅಪ್ ನೀವು ಸಾಲ್ಟ್ ಅನ್ನು ಸಹ ಹಾಕೊಳ್ಬಹುದು ಬೇಕಿದ್ದರೆ. ಯಾಕಂದ್ರೆ ಸ್ವೀಟಿಗೆ ಒಂದು ಪಿಂಚ್ ನಷ್ಟು ಸಾಲ್ಟ್ ಹಾಕಿದರೆ ಅದು ಬಹಳ ಟೇಸ್ಟಿಯಾಗಿ ಬರ್ತದೆ. ಇದನ್ನು ಚೆನ್ನಾಗಿ ಹೀಗೆ ಮಿಕ್ಸ್ ಮಾಡಿಕೊಳ್ಬೇಕು. ಇನ್ನು ಈ ಹಾಲನ್ನು ಸ್ವಲ್ಪವೇ ಹಾಲನ್ನು ಹಾಕೊಂಡು ಇದನ್ನೊಂದು ಡೋ ಟೈಪ್ ಅಲ್ಲಿ ಮಾಡಿಕೊಳ್ಬೇಕು. ನೋಡಿ, ಹೆಚ್ಚು ಒಮ್ಮೆಲೆ ಹಾಕೊಳ್ಬೇಡಿ, ನಿಧಾನಕ್ಕೆ ಹಾಕೊಳ್ಬೇಕು. ಇದು ಸ್ವಲ್ಪ ಗಟ್ಟಿಯಾಗಿ ಬರಬೇಕು. ಅದಕ್ಕೆ ಒಂದು 4 ಸ್ಪೂನ್ ಸಹ ಬೇಡ, ನಿಧಾನಕ್ಕೆ ಹಾಕೊಳ್ಬೇಕು. ಇಲ್ಲ ನೋಡಿ ವೀಕ್ಷಕರೇ, ಈಗ ಸ್ವಲ್ಪ ಇದು ಅದಕ್ಕೆ ಜಾಗ್ರತೆಯಿಂದಾಗಿ ನಾವು ಹಾಲನ್ನು ಸ್ವಲ್ಪವೇ ಹಾಕಬೇಕು. ನೋಡಿ, ನನ್ನ ಉಳಿದದ್ದು ಈ ಹಾಲಿನ ಹುಡಿಯನ್ನು ಹಾಕೊಳ್ತಿದ್ದೇನೆ. ಸ್ವಲ್ಪ ಇದಕ್ಕೊಂದು 2 ಚಮಚದಷ್ಟು ಸಾಕಾಗ್ತದೆ ನನಗೆ ಇದನ್ನು ಮಿಕ್ಸ್ ಮಾಡಲಿಕ್ಕೆ. ಹೀಗೆ ಇದು ಗಟ್ಟಿಯಾಗಿ ಒಂದು ನಮ್ಮನೆ ಡೋನ ಟೈಪಲ್ಲಿ ಬರಬೇಕು. ಇಷ್ಟ ಆದ್ಮೇಲೆ ಹೀಗೆ ಬಂತಲ್ಲ, ಇದಕ್ಕೆ ಸ್ವಲ್ಪ ಪಿಸ್ತಾವನ್ನು ಕಟ್ ಮಾಡಿಕೊಂಡು ಹಾಕೊಳ್ಳೋಣ. ನಿಮ್ಗೆ ಎಷ್ಟು ಪಿಸ್ತಾ ಬೇಕು ಅಷ್ಟು ಪಿಸ್ತಾ, ಅಥವಾ ಏನು ಇತರ ಡ್ರೈ ಫ್ರೂಟ್ಸ್ ಗಳಂತ ಹಾಕೊಳ್ಬಹುದು. ಬೇಕಿದ್ರೆ ನೀವು ಕ್ಯಾಶ್ಯೂ ಸಹ ಹಾಕೊಳ್ಬಹುದು, ಏನು ಹಾಕೊಳ್ಬಹುದು. ಇಲ್ಲದಿದ್ರೆ ಸಹ ನಡೀತದೆ. ಹಾಕೊಳ್ಬೇಕಂತೇಳಿ ಏನು ಇಲ್ಲ. ಸ್ವಲ್ಪ ಅದರಲ್ಲಿ ನಾವು ಮಿಕ್ಸ್ ಮಾಡ್ಕೊಳ್ಳೋಣ. ಹೆಚ್ಚು ಸಹ ಬೇಡ. ನೋಡಿ, ಇಷ್ಟನ್ನು ಹೀಗೆ ಇದರಲ್ಲಿ ಸ್ವಲ್ಪ ಮಿಕ್ಸ್ ಮಾಡಿ, ಇದಕ್ಕೆ ಈಗ ನಾನು ತುಪ್ಪವನ್ನು ಸ್ವಲ್ಪ, ಇದಕ್ಕೆ ಸಹ ತುಪ್ಪ ಸವರಿಕೊಳ್ತೇನೆ. ಮತ್ತೆ ಇಲ್ಲಿ ನೋಡಿ ಒಂದು ಪ್ಲೇಟ್ ಅನ್ನು ಇಟ್ಟುಕೊಂಡಿದ್ದೇನೆ, ಅಥವಾ ನಿಮ್ಮ ಹತ್ರ ಬಾಳೆ ಎಲೆ ಇದ್ರೆ ಸಹ ನಡೀತದೆ, ಬಾಳೆ ಎಲೆ ಸಹ ಮಾಡಬಹುದು. ಹೀಗೆ ಒಂದು ಪ್ಲೇಟಿಗೆ ಹೀಗೆ ತುಪ್ಪವನ್ನು ಸವರಿಕೊಳ್ಳೋಣ. ನೋಡಿ, ಇಲ್ಲಿ ಸಹ ಹಾಗೆ. ಈಗ ಇದನ್ನು ನೋಡಿ ಹೀಗೆ ಸಕ್ಕರೆ ನೀವು ಮಾತ್ರ ತುಂಬಾ ಸಕ್ಕರೆ ಹಾಕೊಳ್ಬೇಡಿ. ಅರ್ಧ ಗ್ಲಾಸ್ನಷ್ಟು ಸಾಕು, ಅರ್ಧ ಬೌಲಿನಷ್ಟು. ಯಾಕಂದ್ರೆ ಹಾಲಿನ ಹುಡಿಯಲ್ಲಿ ಸಿಹಿ ಇರ್ತದೆ ಸ್ವಲ್ಪ. ಇನ್ನು ಇದನ್ನು ಹೀಗೆ ಒಂದು 3 ಹೀಗೆ ತಿಕ್ಕೊಳ್ಳೋಣ. ಇದನ್ನು ಹೀಗೆ ಸೈಡಲ್ಲಿ ಇಟ್ಕೊಳ್ತೇವೆ. ಈಗ ಸ್ವಲ್ಪ ರೋಲ್ ಮಾಡಿ, ನಿಮ್ಗೆ ಯಾವ ಶೇಪ್ ಬೇಕು ಆ ಶೇಪ್ ಅಲ್ಲಿ ಮಾಡ್ಬೋದು ವೀಕ್ಷಕರೇ. ನಾನೀಗ ಕಾಜು ರೋಲ್ನ ಹಾಗೆ ಮಾಡ್ತಿದ್ದೇನೆ. ನೋಡಿ, ಬಹಳ ಈಸಿಯಾಗಿ ಒಂದು 10 ನಿಮಿಷದಲ್ಲಿ ಮಾಡುವಂತಹ ಒಂದು ಸ್ವೀಟ್ ಅಂತ ಹೇಳ್ಬೋದು ನಮಗೆ. ನೋಡಿ, ಹೀಗೆ ಮಾಡಿ ನಾನು ಇದನ್ನು ಈ ಪ್ಲೇಟ್ನಲ್ಲಿ ಇಟ್ಕೊಳ್ತೇನೆ. ಇನ್ನು ಸಹ ಬೇಕಿದ್ರೆ ತೆಳು ಸಹ ಮಾಡಿಕೊಳ್ಬೋದು, ಅದು ನಿಮಗೆ ಬಿಟ್ಟದ್ದು. ದಪ್ಪ ಬೇಕಿದ್ರೆ ದಪ್ಪ, ರೌಂಡ್ ಅಲ್ಲಿ ಬೇಕಿದ್ರೆ ರೌಂಡ್,
ಹೀಗೆ ಸಾಕ್ತದೆ ನೋಡಿ, ಹೀಗೆ ಇಟ್ಕೊಳ್ಬೋದು, ದಪ್ಪದಲ್ಲಿ ಸಾಕ್ತದೆ. ಇದನ್ನು ನಾವು ಒಂದು ಸ್ವಲ್ಪ ದಪ್ಪದಲ್ಲಿ ಇಟ್ಕೊಳ್ಳೋಣ. ಅದೆಲ್ಲ ತೆಳುವಲ್ಲಿ ಮಾಡಿದೆ, ಸಪೂರದಲ್ಲಿ ಮಾಡಿದ್ದೇವಲ್ಲ, ಇದನ್ನು ರೌಂಡಲ್ಲಿ ಕತ್ತರಿಸ್ಕೊಂಡು ಮಾಡುವ. ಅಂದರೆ ಬೇರೆ ಬೇರೆ ಶೇಪನ್ನು ನೀವು ಕೊಡ್ಬೋದು ನೋಡಿ. ಇಷ್ಟು ಮಾಡಿ ನಾವು ಇದನ್ನು ಸ್ವಲ್ಪ ಹೊತ್ತಿಗೆ ನಾನು ಫ್ರಿಜ್ಜಲ್ಲಿ ಸ್ವಲ್ಪ ಒಂದು 5 ರಿಂದ 10 ನಿಮಿಷಗಳ ಕಾಲ ಸೆಟ್ ಆಗಲಿಕ್ಕೆ ಇಡ್ತೇನೆ ವೀಕ್ಷಕರೇ. ಆಮೇಲೆ ನಿಮಗೆ ನಾನು ಹೇಗೆ ಕಟ್ ಮಾಡೋದಂತ ತೋರಿಸ್ಕೊಡ್ತೇನೆ. ಇಲ್ಲಿ ನೋಡಿ ವೀಕ್ಷಕರೇ, 10 ನಿಮಿಷಗಳ ಕಾಲ ನಾನು ಇದನ್ನು ಸೆಟ್ ಮಾಡಿಟ್ಕೊಂಡು ತಂದಿದ್ದೇನೆ. ಈಗ ನೋಡಿ, ನಮಗೆ ಬೇಕಿದ್ದ ಆಕಾರದಲ್ಲಿ ನಾವು ಕಟ್ ಮಾಡಿಕೊಡ್ಬೋದು. ಹೀಗೆ ರೌಂಡ್ ಸಹ ಕಟ್ ಮಾಡಿಕೊಂಡು ಇದನ್ನು ಹೀಗೆ ಹೀಗೆ ಚಟ್ಟೆ ಸಹ ಮಾಡಿಕೊಡ್ಬೋದು. ಮಾಡಿ ಒಂದೊಂದು ಪಿಸ್ತಾವನ್ನು ಇದರ ಮೇಲೆ ಇಟ್ಕೊಳ್ಬೋದು. ಹೀಗೆ ಸಹ ಮಾಡ್ಬೋದು, ಯಾವ ಶೇಪ್ ನಿಮಗೆ ಬೇಕು ನೋಡಿ. ಈಗ ನಾವು ಹೀಗೆ ಕಟ್ ಮಾಡಿದರೆ ಬಹಳ ರುಚಿಕರವಾಗಿರ್ತದೆ. ಯಾಕೆ ಹೇಳಿದರೆ ಅದರಲ್ಲಿ ಹಾಲಿನ ಪುಡಿ ಉಂಟು ನೋಡಿ. ಹೀಗೆ ಮಾಡಿ ಹೀಗೆ ಮಾಡಿಕೊಳ್ಳೋದು, ಒಂದು ಪಿಸ್ತಾ ಇದರಲ್ಲಿ ಇಟ್ಕೊಳ್ಳೋದು ನೋಡಿ. ಏನಿಲ್ಲ, ಈಸಿಯಾಗಿ ಮಾಡುವಂತಹ ಈ ಒಂದು ಸ್ವೀಟ್. ಅಥವಾ ನಿಮಗೆ ಬೇಕಿದ್ರೆ ಸಪೂರಕ್ಕೆ ಉದ್ದದಲ್ಲಿ ಕಾಜು ಕಟ್ಲಿಯ ರೀತಿಯಲ್ಲಿ ಸಹ ನೀವು ಇದನ್ನು ಹೀಗೆ ಉದ್ದುದ್ದಕ್ಕೆ ಸಹ ನೋಡಿ, ಈ ಶೇಪಿನಲ್ಲಿ ಸಹ ಮಾಡಿಕೊಳ್ಬೋದು. ಹೀಗೆ ಸಹ ಮಾಡಿಕೊಳ್ಬೋದು. ಯಾವ ಶೇಪ್ ನಿಮಗೆ ಬೇಕು ಆ ಶೇಪಲ್ಲಿ ನೀವು ಮಾಡ್ಬೋದು. ಕಾಜು ಕಟ್ಲಿಯ ಶೇಪ್ನಲ್ಲಿ ಸಹ ಮಾಡಿಕೊಳ್ಬೋದು. ಎಲ್ಲವನ್ನೀಗ ನಾನು ನಿಮಗೆ ಮಾಡಿಟ್ಟು ಎಲ್ಲ ತೋರಿಸ್ತೇನೆ. ಒಂದೊಂದು ಶೇಪಲ್ಲಿ ಮಾಡಿ ತೋರಿಸ್ತೇನೆ ನೋಡಿ ವೀಕ್ಷಕರೇ. ನೋಡಿ ಏನು ಚೆನ್ನಾಗಿ ಬಂತು ನೋಡಿ. ಈಗ ಇದನ್ನು ನಾನೀಗ ಪ್ರೆಸೆಂಟ್ ಮಾಡ್ತೇನೆ ನಿಮಗೆ ಹೇಗೆ ನೋಡಿ. ಸುಲಭ ರೀತಿಯಲ್ಲಿ ಮತ್ತು ಬಹಳ ಟೇಸ್ಟಿಯಾಗಿರ್ತದೆ. ಒಮ್ಮೆ ನೀವು ಇದನ್ನು ಮಾಡಿ ನೋಡಬೇಕು. ಮತ್ತೆ ನೀವು ಹೇಳಬೇಕು, ನನಗೆ ಕಮೆಂಟ್ ಮಾಡಬೇಕು. ಸೊ ಈಸಿಯಾಗಿ ಮಾಡುವಂತಹ ಇದು ಸ್ವೀಟ್ ಬಹಳ ರುಚಿಕರವಾಗಿರ್ತದೆ. ಅಂದರೆ ಮತ್ತೆ ಇದಕ್ಕೆ ವಿದೌಟ್ ಫೈರ್ ಅಂತೇಳಿ ಹೇಳ್ಬೋದು. ಇದನ್ನು ನೀವು ಯಾವ ಶೇಪಲ್ಲಿ ಸಹ ನೀವು ಮಾಡಿಕೊಳ್ಬಹುದು. ಬಹಳ ಟೇಸ್ಟಿ ಸಹ ಆಗಿರ್ತದೆ. ಸೊ ನೋಡಿದ್ರಲ್ಲ ವೀಕ್ಷಕರೇ, ನೋಡಿ ಇದು ಕಾಜು ರೋಲ್ಸ್ನ ಟೈಪಲ್ಲಿ ಮಾಡಿದ್ದೇನೆ. ಇದನ್ನು ಹಾಗೆ ಅದನ್ನು ಒತ್ತಿಕೊಂಡು ಮಾಡಿದ್ದೇನೆ. ಹಾಗಾದರೆ ನನ್ನ ಈ ಕುಕಿಂಗ್ ಚಾನಲ್ ನಿಮಗೆ ಇಷ್ಟ ಆದರೆ ಹಾಗೂ ನನ್ನ ಸ್ವಾತಂತ್ರ್ಯ ದಿನಾಚರಣೆಯ ಬಗ್ಗೆ, ನಮ್ಮ ಕರಾವಳಿಯವರ ಬಗ್ಗೆ ನಾನು ಹೇಳಿದಂಥ ವಿಷಯಗಳು ನಿಮಗೆ ಖುಷಿಯಾದರೆ ನನ್ನ ಈ ಕುಕಿಂಗ್ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನನ್ನ ಇನ್ಸ್ಟಾಗ್ರಾಮ್ ಪೇಜನ್ನು ಫಾಲೋ ಮಾಡಿ. ಧನ್ಯವಾದಗಳು.